that's the boat that is waiting for us. ಗೈಸ್ ಅಲ್ಲಿ ಫಿಶಸ್ ಕಾಣಿಸ್ತಿದೆ ಅಲ್ಲ, ಇವಾಗ ನಾವು ಬಂದ್ಬಿಟ್ಟು ಸೀ ವಾಕಿಂಗ್ ಮಾಡೋಕೆ ಹೋಗ್ತೀವಿ. ಇನ್ಸೈಡ್ ದಿಸ್ ವಾಟರ್ ನಾವು ವಾಕ್ ಮಾಡ್ತೀವಿ. ಸೊ ಲುಕ್ ಎಟ್ ದ ಫಿಶಸ್ ಗೈಸ್. ಸೊ ಎಸ್, ಫ್ಲೆಮಿಂಗೋ ಐಲ್ಯಾಂಡ್ ನೋಡ್ಕೊಂಡು ಬಂದಿದ್ದ ತಕ್ಷಣವೇ ನಮ್ಮನ್ನ ಸೀ ವಾಕಿಂಗ್ ಅಂತ ಕರ್ಕೊಂಡೋಗಿದ್ರು. ಸೊ ನಾನು, ನನ್ನ ಹಸ್ಬೆಂಡ್, ಆಮೇಲೆ ನಮ್ಮ ಜೊತೆಗೆ ಇನ್ನೂ ಒಂದು 3 ಜನ ಬಾಯ್ಸ್ ಬಂದಿದ್ದರು. ಸೊ ಇದೇ ರೀತಿಯೇ ನಾವೂ ಕೆಳಗಡೆ ಅಂಡರ್ ವಾಟರ್ ಸೀ ವಾಕಿಂಗಲ್ಲಿ ಇದ್ದಿದ್ದು. ಅನ್ಫಾರ್ಚುನೇಟ್ಲಿ ನನ್ನ ವೀಡಿಯೋ ಎಲ್ಲೋ ಮಿಸ್ ಆಗೋಗ್ಬಿಟ್ಟಿದೆ ಗೈಸ್, ಅದಕ್ಕೋಸ್ಕರ ಐ ಕುಡಂಟ್ ಆ್ಯಡ್ ಮೈ ವಿಡಿಯೋ. ಸೊ ಇದೇಂತಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಸೀ ವಾಕಿಂಗ್ ಕೂಡ ಇಟ್ ವಾಸ್ ಜಸ್ಟ್ ಲೈಕ್ ದಿಸ್. ಆಮೇಲೆ ಇದೇ ಫಿಶಸ್ಸೇ ನಾವು ನೋಡಿದ್ದು, ದ ಸೇಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಶಸ್. ಆ್ಯಂಡ್ ಇವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿ ಕೆಳಗೆ ಕರ್ಕೊಂಡೋಗಿದ ತಕ್ಷಣ ಫಿಶ್ಗೆ ಬ್ರೆಡ್ ಕ್ರಮ್ಸ್ ಹಾಕ್ತಾರೆ, ಯಾರು ಗೈಡ್ ಮಾಡೋರು. ಬ್ರೆಡ್ ಕ್ರಮ್ಸ್ ಹಾಕಿದ ತಕ್ಷಣ ಅಲ್ಲಿ ಬಂದುಬಿಟ್ಟು ಗ್ರೂಪ್ ಆಫ್ ಫಿಶಸ್ ಒಂದೇ ಕಡೆ ಇದಾಗ್ತಾ ಇರ್ತೈತೆ. ಸೊ ದಟ್ ಈಸ್ ವೆನ್ ದೇ ಕ್ಲಿಕ್ ಆರ್ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಎಲ್ಲ ಕ್ಲಿಕ್ ಮಾಡ್ತಾಯಿದ್ರು. ಸೊ ಇದನ್ನು ನೋಡಲಿ ಅನ್ನೋದಕ್ಕೋಸ್ಕರ ಇದು ಬೇರೆಯವ್ರದ್ದೊಂದು ಕ್ಲಿಪ್ಪಿಂಗ್ನ ಎತ್ತಿ ನಾನು ಹಾಕಿದ್ದೀನಿ. ಸೊ ದಿಸ್ ಈಸ್ ಹೌ ದಿ ಅಂಡರ್ ವಾಟರ್ ಸೀ ವಾಕಿಂಗ್ ವಾಸ್. ಸೊ ಸೀ ವಾಕಿಂಗ್ ಎಲ್ಲ ಆಗಿದ್ದಾದಮೇಲೆ ನಮ್ಮನ್ನ ಡೈರೆಕ್ಟಾಗಿ ಇವಾಗ ಸ್ನಾರ್ಕ್ಲಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇವರು ನಮ್ಮನ್ನ ಬೋಟಲ್ಲಿ ಕರ್ಕೊಂಡು ಬಂದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಸೊ ಈ ಸ್ನಾರ್ಕ್ಲಿಂಗ್ ಬಂದ್ಬಿಟ್ಟು ತುಂಬ ಡೀಪೆಲ್ಲ ಏನಿರೋದಿಲ್ಲ. ಇಟ್ ವಿಲ್ ಬಿ ಲೈಕ್ ಜಸ್ಟ್ ಒಂದು 3-4 ಇಂಚ್ ಅಷ್ಟು, 4 ಇಂಚ್ ಅಷ್ಟೇ ನಮಗೆ ವಾಟರಲ್ಲಿರುತ್ತೆ ಗೈಸ್. ಸೊ ಈಸಿಯಾಗಿ ಸ್ನಾರ್ಕ್ಲಿಂಗ್ ಮಾಡ್ಬೋದು. ಆ್ಯಂಡ್ ಅಂಡರ್ ವಾಟರಲ್ಲಿ ಆ ಫಿಶಸ್ನ ನೋಡೋದಕ್ಕೂ ಅಷ್ಟೇ ಮಜವಾಗಿತ್ತು. ಸೊ ನಾವು ಹೇಗೆ ಇವಾಗ ಸ್ನಾರ್ಕ್ಲಿಂಗ್ ಮಾಡ್ತೀವಂತ ನೋಡಿ ನೀವು. ಟೈಗರ್ ಫಿಶಾ? Guys, look at these fishes. Well, guys, Salu, I will tell you the water here. I'm going for snorkeling, guys. Was it good? Okay. How was it? It was very good. It's too good. A few moments later. ಗೈಸ್, ಇವಾಗ ನಾವು ಲೈಟ್ ಹೌಸ್ ಹತ್ರ ಬಂದಿದ್ದೀವಿ. ಸೊ ಅಂದರೆ ವಾಟರಲ್ಲೇ ನಡ್ಕೊಂಡು ನಾವೇ ಹೋಗಬೇಕು. ಲುಕ್ ಎಟ್ ದಿಸ್. Oh wow, babe. So this is the lighthouse. So ಈ ಲೈಟ್ ಹೌಸ್ ಹತ್ರ ನಾವು ಈಗ ನಡ್ಕೊಂಡು ಹೋಗೋದು. ಆ್ಯಕ್ಚುಲಿ ಇದಕ್ಕೆ ಮುಂಚೆ ಸ್ನಾರ್ಕ್ಲಿಂಗ್ ಹೋಗಿದ್ವಿ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಇಲ್ಲಿ ತನಕ ವೇವ್ಸೇ ಬರ್ತಾ ಇಲ್ಲ. ಸಿ ದಟ್ ವೇವ್ಸ್ ಅಲ್ಲೇ ಸ್ಟಾಪ್ ಆಗಿದೆ. ವೇವ್ ಹತ್ರ ಬರ್ತೀವಿ, ಅಲ್ಲಲ್ಲೇ ಸ್ಟಾಪ್ ಆಗ್ತಿದೆ ಆ ವೇವ್ಸ್ಗಳು. So it's kind of good. ಹುಷಾರು. Yes, look at the water here. We are walking. got just 20 minutes babe. 1:30. ಗೈಸ್, ಇವಾಗ ನಾವು ಲೈಟ್ ಟವರ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ, ಅಬ್ಯಾಂಡನ್ಡ್ ಲೈಟ್ ಟವರ್ ಅಂತ ಇದು. Look at the view. Oh, I got a crazy shot. ಸೌಂಡೇ ಇಲ್ಲ ನೋಡಿ. ಗೈಸ್, ನಮ್ಮ ಬೋಟ್ ಅಲ್ಲಿದೆ. ನಾವು ಅಲ್ಲಿಂದ ಇಷ್ಟು ದೂರ ನಡ್ಕೊಂಡು ಬಂದ್ವಿ ವಾಟರಲ್ಲಿ, ಜಸ್ಟ್ ಟು ಸಿ ದ ವ್ಯೂ ಫ್ರಮ್ ದಿಸ್ ಲೈಟ್ ಟವರ್. ಅಬ್ಯಾಂಡನ್ಡ್ ಲೈಟ್ ಟವರ್ನಿಂದ ವ್ಯೂ ನೋಡೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಬಂದ್ವಿ. ಗೈಸ್, ಇದೆಲ್ಲ ಫಿಶ್ ಹಿಡಿಯೋದಕ್ಕೋಸ್ಕರನೇ ಹಾಕಿದ್ದಾರೆ. ಲುಕ್ ಅಟ್ ಇಟ್, ಎಷ್ಟು ಹಿಡಿದಿದ್ದಾರೆ. ಗೈಸ್,
ಗೈಸ್ ಇವಾಗ ನಾವು ಪ್ಯಾರಾಸೈಲಿಂಗ್ ಹೋಗ್ತಾ ಇದ್ದೀವಿ. ಸೊ ದೇ ಆರ್ ಜಸ್ಟ್ ಹೆಲ್ಪಿಂಗ್ ಅಸ್ ವಿತ್ ದ ಜಾಕೆಟ್ಸ್. फोटो एक मिनट. Liked it? Guys, lunch anbiಟ್ಟು they have given us chicken. This is chicken sausage and fish ಕೊಟ್ಟಿದ್ದಾರೆ. ಫಿಶ್ ಚೆನ್ನಾಗಿದೆಯಂತೆ. ದಿಸ್ ಇಸ್ ಲೈಕ್ ತಂದೂರಿ ಚಿಕನ್. ಚೆನ್ನಾಗಿದೆಯಾ? ತಿನ್ನಿ. ಓಕೆ, ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಗೈಸ್ ಫೈನಲಿ ಎಂಡ್ ಆಫ್ ದ ಡೇ ಅನ್ನೋ ಥರ ದಿಸ್ ಐಲ್ಯಾಂಡ್ ಇಸ್ ಕಾಲ್ಡ್ ಲಾಸ್ಟ್ ಬೀಚ್ ಐಲ್ಯಾಂಡ್ ಅಂತೆ. ಸೊ ದಿಸ್ ಇಸ್ ದ ಲಾಸ್ಟ್ ಐಲ್ಯಾಂಡ್ ಫಾರ್ ದ ಡೇ. ಸೊ ಎಸ್, ಒಂದು ಸ್ವಲ್ಪ ನಾವು ಜಸ್ಟ್ ಏನಾದರೂ ಏನೂ ಇಲ್ಲ ಇಲ್ಲಿ, ಜಸ್ಟ್ ಎಕ್ಸ್ಪ್ಲೋರ್ ಮಾಡೋದಕ್ಕಷ್ಟೇ. ಒಂದೇನೋ ಶಾಪ್ ಇದೆಯಂತೆ. ಶಾಪಲ್ಲಿ ಏನಾದರೂ ಸ್ವಿಮ್ ವೇರ್ಸ್ ಏನಾದರೂ ತೊಗೊಳ್ಬೇಕು ಅಂದರೆ ವಿ ಕ್ಯಾನ್ ಜಸ್ಟ್ ಸ್ವಿಮ್ ಓವರ್ ಹಿಯರ್. ಆಮೇಲೆ ಕಾಫಿ ಟೀ ಅದು ಇದು ಅಂದರೆ ಮಾತ್ರ ಫಾರ್ ದೋಸ್ ಥಿಂಗ್ಸ್ ನಿಲ್ಲಿಸಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಲಾಸ್ಟ್ ಐಲ್ಯಾಂಡ್. ಅಲ್ಲಿ ಸುಮ್ಮನೆ ನೋಡಿ. ಹಾಯ್ ಗಾಯ್ಸ್, ಸೊ ಇವತ್ತಿನ ದಿನ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಓನ್ಲಿ ವಿತ್ ವಾಟರ್ ಆ್ಯಕ್ಟಿವಿಟೀಸೇ ಎಲ್ಲ ಫುಲ್ ದಿನ ಕಂಪ್ಲೀಟ್ ಆಯಿತು. 7:10 ಇವಾಗ ಟೈಮು. ಕರೆಕ್ಟಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಬಿಕಾಸ್ ತುಂಬ ಹೊಟ್ಟೆ ಹಸಿ ಬಂದ್ಬಿಟ್ಟೈತೆ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಆಡಿ. ಸೊ ಇವತ್ತು ಏನೇನು ಆಡಿದ್ವಿ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ತಾರೆ. ಹೇಳಿ, ಏನೇನು ಆಡಿದ್ವಿ ಇವತ್ತು? ಹಾಂ, ನೀವಲ್ಲ, ಇಬ್ಬರು ಸೇರ್ಕೊಂಡು ಏನೇನು? ಹಾಂ, Parasailing, undersea walk. Then what else we did? ನೋಡಿ 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 ನಿಮ್ಮ IQ. ಅಷ್ಟೇ ಅನಿಸುತ್ತೆ. ಪ್ಯಾರಾಸೈಲಿಂಗ್, ಸಿ ವಾಕಿಂಗ್, ಆಮೇಲೆ ಟ್ಯೂಬ್ ರೈಡ್ ಆಡಿದೆ ನಾನು. ಸ್ನಾರ್ಕ್ಲಿಂಗ್ ಆಡಿದ್ವಿ. ಆಮೇಲೆ ಲೈಕ್ ಕಂಪ್ಲೀಟ್ ಐಲ್ಯಾಂಡ್ ಟೂರ್ಗೆಲ್ಲ ಕರ್ಕೊಂಡು ಹೋಗಿದ್ರು ಇವತ್ತು. ತುಂಬ ಚೆನ್ನಾಗಿತ್ತು. ಒಂದೊಂದು ಲೈಕ್ ವೀಡಿಯೋಸ್ ಆಲ್ರೆಡಿ ನೋಡಿರ್ತೀರ ನೀವು. ಸೊ ಇವಾಗ ಊಟಕ್ಕೆ ಹೋಗ್ತಿದ್ದೀವಿ. ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿ ದೆನ್ ಡೈರೆಕ್ಟಾಗಿ ನಿದ್ದೆ ಮಾಡಿಬಿಡೋದು ಅಷ್ಟೇ. ಸೊ ಬನ್ನಿ ಇವಾಗ ಏನೇನು ಊಟ ಮಾಡಿದ್ದಾರೆ ಏನು ಅಂತ ಅಲ್ಲ ನೋಡೋಣ. ಗೈಸ್, ಇವತ್ತು ಡಿನ್ನರ್ ಬಂದ್ಬಿಟ್ಟು ತುಂಬ ಎಕ್ಸೈಟಿಂಗ್ ಆಗಿ ಮಾಡಿದ್ದಾರೆ. ಎಲ್ಲ ಇಂಡಿಯನ್ ಕ್ಯೂಸಿನ್ಸೇ ಮಾಡಿದ್ದಾರೆ ಇವತ್ತು. ಸೊ ಇಲ್ಲಿ ಬಟರ್ ನಾನ್, ಹ್ಯಾವ್ ಬಟರ್ ಚಿಕನ್, ಬಟರ್ ನಾನ್ ವಿತ್ ಬಟರ್ ಚಿಕನ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಸೀ ಫುಡ್ ಕರಿ. ಓಕೆ, ತಪ್ಪಳ ಇದೆ ನನಗೊಂದು. ಗೈಸ್, ಇಲ್ಲಿ ಗ್ರಿಲ್ ಚಿಕನ್ ಇದೆ. ಯಾ, ಹಲೋ, ಪನ್ನೀರ್ 2. ವೆಜಿಟೇಬಲ್ ಕರಿ, ಸ್ವೀಟ್ ಪೊಟ್ಯಾಟೊ. ಗೈಸ್, ಇಲ್ಲೆಲ್ಲ ಆ್ಯಸ್ ಯೂಶುವಲ್ ಸ್ಯಾಲಡ್ಸ್ ಇಟ್ಟಿದ್ದಾರೆ.
ನೈಸ್. Wonderful. ನಾನು ಟೇಸ್ಟ್ ಮಾಡ್ತೀನಿ. ಬಟರ್ ನಾನ್ ವಿತ್ ಬಟರ್ ಚಿಕನ್ ಗ್ರೇವಿ. ದಿನ ಅವ್ರು ಇಂಡಿಯನ್ ಫ್ಯೂಸನ್ನೇ ಮಾಡಲ್ಲ. ಗೈಸ್ ಒಳ್ಳೆ ಊಟ ಆಯಿತು. ಇವಾಗ ಸ್ವಲ್ಪ ವಾಟರ್ ಮೆಲನ್ ವಿತ್ 1 ಪೀಸ್ ಆಫ್ ಚಾಕ್ಲೇಟ್ ಕೇಕ್ ತಿಂತಾ ಇದ್ದೀನಿ. Guys, finally ending my dinner with ice cream and mango juice. ಸೊ ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಬಂದುಬಿಟ್ಟು ಸೌತ್ ಮೊರಿಷಿಯಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಸೌತ್ ಸೈಡ್ ಆಫ್ ಮೊರಿಷಿಯಸ್ನ. ಸೊ ಸ್ಟೇ ಟ್ಯೂನ್ ಫಾರ್ ಟುಮಾರೋಸ್ ವ್ಲಾಗ್. ಇವಾಗ ಹೋಗ್ಬಿಟ್ಟು ತುಂಬ ನಿದ್ದೆ ಬರ್ತೈತೆ, ಹೋಗಿ ನಿದ್ದೆ ಮಾಡಿಬಿಡ್ತೀವಿ. ಇಟ್ಸ್ ಆಲ್ರೆಡಿ 9 o'clock. So yeah, thank you for watching my vlog for today. See you in next video. Bye bye. Good night.